ವಿಷ್ಣು ಇದೇನಿಗೆ? ಹಾ, ನೀವೇನು ಕೇಳ್ತೀರ ಅಂತ ನಂಗೆ ಗೊತ್ತು. ಇದೇನು ಎರಡೆರಡು ತಟ್ಟೆ ಅಂತ ತಾನೇ? ನಾನು ಡೈಲಿ ಎರಡೆರಡು ತಟ್ಟೆಲ್ಲೇ ತಿನ್ನೋದು. ಹೌದು ಹೌದು, ಅವನಿಗೆ ನಾನು ಊಟ ಮಾಡಿಸಿನೇ ಅಭ್ಯಾಸ. ಆದರೆ ಹಗಲಲ್ಲಿ ಊಟ ಮಾಡಿಸಿದ್ರೆ ಮಾವ ಬೈತಾರಲ್ವಾ, ಅದಕ್ಕೆ ಎರಡೆರಡು ತಟ್ಟೆಲಿ ಊಟ ಕೊಡ್ತೀನಿ. ಒಂದು ತುತ್ತು ನಂದು, ಒಂದು ತುತ್ತು ಅವನದು. ಅದಕ್ಕೆ 2 ತಟ್ಟೆ. ಅರ್ಥ ಆಗ್ಲಿಲ್ಲ ಅಲ್ಲ? ನಿಂಗೆ ಅರ್ಥ ಆಗಲ್ಲ ಬಿಡು. ಕೊಡು, ನಾನು ಕೊಡ್ತೀನಿ. ನೀ ಹೋಗು ಹೋಗು. ಅದಿತಿ ಎಲ್ಲಿ? ಆದಿತಿ, ಅದಿತಿ ಏನಮ್ಮ ನೀನೇ ನನ್ನನ್ನೆಲ್ಲರೂ ಸಿಗಾಕ್ಸ್ತಿದ್ಯಾ? ಸಾಕ್, ಸುಮ್ನೆ ಇರೋ. ಅಲ್ಲಿ ಕೂತಿರೋ 3 ಜನ 100 ಪ್ರಶ್ನೆ ಕೇಳ್ತಾರೆ. ಉತ್ತರ ಕೊಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸಾರಿ ಮಾ, ನಮ್ಮಿಂದ ನಿನಗೆ ತೊಂದರೆ ಆಗ್ತಿದೆ ಅಲ್ಲ? ಇಲ್ಲ ಅಮ್ಮ, ನನ್ನಿಂದ ನಿಮಗೆ ತೊಂದರೆ ಆಗ್ತಿದೆ. ನಿಮ್ಮ ಬಗ್ಗೆ, ಮನೆಯವ್ರ ಬಗ್ಗೆ ವಿಷ್ಣು ಅವರೆಲ್ಲ ಹೇಳಿದ್ರು. ಇಲ್ಲಿನ ಪರಿಸ್ಥಿತಿ ನನಗೂ ಅರ್ಥ ಆಗುತ್ತೆ. ಸರಿ, ನೀವಿಬ್ರು ತಿಂಡಿ ತಿನ್ನಿ. ನಾನು ಇನ್ನೂ ಇಲ್ಲೇ ಇದ್ರೆ ಅದಕ್ಕೆ 10 ಪ್ರಶ್ನೆ ಕೇಳ್ತಾರೆ. ಅಮ್ಮ ಆಯ್ತಾ? ಬೇಳೆ ಬೇಯ್ತಿದೆ. ಆಯ್ತಮ್ಮ, ಇನ್ನೇನು ಕೊಡ್ತೀನಿ, ಹೆಚ್ಚು ಕೊಡ್ತೀನಿ ಅಂತ. ಸ್ವಲ್ಪ ಬೇಗ. ಆಯ್ತು. ಕವಿತಾ ಅವರೇ, ಕೊಡಿ. ಯಾಕ್ರಿ ಇಷ್ಟು ಲೇಟು? ಬರ್ತಾ ದಾರಿಲಿ ಲಾಯರ್ ಸಿಕ್ಕಿದ್ರು, ಅದಕ್ಕೆ ಬರೋ ಸ್ವಲ್ಪ ತಡ ಆಯ್ತು. ಅತ್ತೆಮ್ಮ, ನಿಮಗೆ ಒಂದು ಸಂತೋಷದ ವಿಷಯ ತಂದಿದ್ದೀನಿ. ಮತ್ತೆ ಆ ಲಾಯರ್ ಏನಾದರೂ ಮನೆ ಕರೆದ್ರಾಳಿಗೆಂದ್ರೆ ಅವ್ರು ಕರೆದ್ರು ನಾವು ಹೋಗೋದು ಬೇಡ. ಅಯ್ಯೋ ಅತ್ತೆಮ್ಮ, ವಿಷಯ ಅದಲ್ಲ. ನಮ್ಮ ಅದಿತಿ ಬಗ್ಗೆ. ಅದಿತಿ ಬಗ್ಗೆನಾ? ರೀ, ನಿಜ ಹೇಳ್ತಾ ಇದ್ದೀರಾ? ಅದಿತಿ ಬಗ್ಗೆ ಗೊತ್ತಾಯ್ತಾ? ಹೌದು ಕವಿತಾ ಅವರೇ, ನಾವು ಅವತ್ತು ಆ ಮನೆ ಬಿಟ್ಟು ಬಂದ್ಮೇಲೆ ಅದಿತಿ ಅಲ್ಲಿಗೆ ಬಂದು 1 ದಿನ ಇದ್ಲಂತೆ. ಅಯ್ಯೋ, ಅಲ್ಲಿಗೆ ಬಂದಿದ್ಲು ಅಂದ ಮೇಲೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬರಲಿಲ್ಲ? ಅತ್ತೆಮ್ಮ, ಅದು ಲಾಯರ್ಗೆ ಗೊತ್ತಾಗಿಲ್ಲ. ಅದಿತಿ ನಾವು ಮನೇಲೆ ಇದ್ದು ಬೆಳಗ್ಗೆ ಎದ್ದು ಅವ್ರ ಹೆಂಡತಿ ಹತ್ರ ನಮ್ಮ ಬಗ್ಗೆ ಕೇಳಿದಾಳೆ. ಮೊದಲೇ ಆ ಹೆಂಗಸು ಗಯಾಳಿ ನಮ್ಮ ಮೇಲೆ ಇದ್ದಿದ್ದ ಕೋಪಕ್ಕೆ ಅದಿತಿನ ಚೆನ್ನಾಗಿ ಬೈದು ಕಳಿಸ್ಬಿಟ್ಟಿದ್ದಾಳೆ. ಲಾಯರ್ಗೆ ಆಮೇಲೆ ವಿಷಯ ಗೊತ್ತಾಗಿದೆ. ಅಯ್ಯೋ, ಎಂಥ ಕೆಲಸ ಮಾಡಿದ್ದಾರೆ ಅಲ್ಲ ರೀ. ನಾವು ನಮ್ಮ ಮಕ್ಕಳು ಹುಡುಕ್ತಾ ಇರೋ ವಿಷಯ ಆಕೆ ಗೊತ್ತಿತ್ತು ತಾನೆ? ಗೊತ್ತಿದ್ದು ಹೀಗೆಲ್ಲ ಮಾಡಿದಾರಲ್ಲ, ಆಕೆ ಮನುಷ್ಯತ್ವನೇ ಇಲ್ವಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು.
ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.